ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು 3-4 ಕಾಳುಗಳನ್ನ ಉಪಯೋಗಿಸ್ಕೊಂಡು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಅಂದರೆ ಅಕ್ಕಿಯಿಂದ ಮಾಡ್ತಾಯಿಲ್ಲ, ಅವಲಕ್ಕಿಯಿಂದ ಮಾಡ್ತಾಯಿದ್ದೀನಿ. ಅದು ಹೆವಿ ರಿಚ್ ಆಗಿರುತ್ತೆ ಮತ್ತು ಎಲ್ಲ ಪ್ರೋಟೀನ್ಸು ಸಿಗುತ್ತೆ. ತರಕಾರಿ ಕಾಳುಗಳನ್ನೇ ಹಾಕಿ ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಮಕ್ಳಿಗಂತೂ ಚೆನ್ನಾಗಿರುತ್ತೆ. ಯಾವಾಗಲೂ ಅಕ್ಕಿ ಮತ್ತು ಬೇಳೆ ಇದನ್ನು ಉಪಯೋಗಿಸ್ಕೊಂಡೇ ಮಾಡ್ತಿರ್ತೀವಿ. ಬಟ್ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ನಾನು ಈ ಸರಿ ಎಲ್ಲ ಥರದ ಕಾಳುಗಳು ಮತ್ತು ತರಕಾರಿ ಅವಲಕ್ಕಿನ ಉಪಯೋಗಿಸ್ಕೊಂಡು ಬಿಸಿಬೇಳೆ ಬಾತ್ನ ಮಾಡಿದ್ದೀನಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಲಿ ಅಂದ್ಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಯಾವ ಥರ ಬಂದಿತ್ತು ಅಂತ ಹೇಳಿ. ಯಾಕಂದರೆ ಇದು ಚೆನ್ನಾಗಿರುತ್ತೆ. ಯಾವಾಗಲೂ ಅಕ್ಕಿ ಬೇಳೆ ಇದನ್ನೇ ಹಾಕ್ಕೊಂಡು ಮಾಡ್ತಾಯಿರ್ತೀವಿ. ಇದು ಒಂದು 3-4 ಕಾಳು ಮತ್ತು ತರಕಾರಿ ಎಲ್ಲನೂ ಹಾಕಿ ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಯಾವ ಥರ ಬಂದಿತ್ತು ಅಂದ್ಬಿಟ್ಟು ನನಗೊಂದ್ಸರಿ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೀವು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಯಾವ ಥರ ಬಂದಿತ್ತು ಅಂದ್ಬಿಟ್ಟು ನನಗೆ ನೀವು ತಿಳಿಸಿ ಹೇಳಿ. ಚೆನ್ನಾಗಿ ಬಂದಿತ್ತಾ, ಚೆನ್ನಾಗಿ ಬಂದಿರಲಿಲ್ಲ, ಯಾವ ಥರ ಇತ್ತು ಅಂದ್ಬಿಟ್ಟು ನನಗೆ ಹೇಳ್ಬಿಟ್ಟು ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್. ನೀವು ಒಂದು ಲೈಕ್ ಕೊಡೋದು ನನಗೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ. ಯಾವ ಥರ ಬಂದಿತ್ತು ಅಂತ ಮಾಡಿಬಿಟ್ಟು ನನಗೊಂದು ಲೈಕ್ ಕೊಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಬನ್ನಿ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕಾಳುಗಳನ್ನೆಲ್ಲ ತೊಗೊಂಡಿದ್ದೀನಿ. ಫಸ್ಟೇ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹೆಸರುಬೇಳೆ, ಬೇಳೆ, ಮಸೂರ್ ದಾಲ್ 3 ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಟಾಣಿ ಕಾಳು ಹಸಿದಿನೇ, ನಾನು ರಾತ್ರಿನೇ ನೆನೆಯೋಕೆ ಇಟ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಅದು ಹಿಂಗಾಗಿ ರಾತ್ರಿನೇ ನೆನೆಯೋಕೆ ಇಟ್ಕೊಂಡಿದ್ದೆ. ನಿಮ್ಮ ಹತ್ರ ಮಾಮೂಲಿ ಹಸಿ ಬಟಾಣಿ ಇತ್ತು ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ಮೊಳಕೆ ಕಟ್ಟು ಕಾಳು ಏನು ತೋರಿಸಿದೆ ಅಲ್ವಾ, ಅದರಲ್ಲಿ ಹೆಸ್ರು ಕಾಳು, ಹುರುಳಿಕಾಳು, ತರಗಣಿ ಕಾಳು ಎಲ್ಲನೂ ನಾನು ಮೊಳಕೆ ಕಾಳು ಏನು ಕಟ್ಕೊಂಡಿದ್ದೆ ಅದೆಲ್ಲ ಒಂದೊಂದು ಸ್ವಲ್ಪ ಕಾಲು ಕಪ್ ತೊಗೊಂಡಿದ್ದೀನಿ. ನಾನಿಲ್ಲಿ 1/4 kg ಅವಲಕ್ಕಿ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ನಾವೇನು ಕಾಳುಗಳನ್ನೆಲ್ಲ ತೊಳೆದು ಇಟ್ಕೊಂಡಿದ್ದು ಅದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಯಾಕಂದರೆ ನಾವು ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದ್ಸರಿ ವಾಶ್ ಮಾಡಿ ಇಟ್ಕೊಳ್ಳಿ. ನಮ್ಮ ಮನೇಲಿ ಹಸಿ ಬಟಾಣಿನೂ ಇತ್ತು, ಒಣಗಿರೋ ಬಟಾಣಿನೂ ಇತ್ತು. ನಾನು ಹಂಗಾಗಿ ಎರಡನ್ನೂ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ನೋಡಿಕೊಂಡು ಒಂದನ್ನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. 2 ಹಾಕಬೇಕು ಅಂತೇನಿಲ್ಲ. ನನ್ನ ಹತ್ರ 2 ಇತ್ತು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನೀವು ಒಂದನ್ನು ಬೇಕಾದರೂ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇಲ್ಲಿ ನಾವೇನು ಕಾಳುಗಳನ್ನ ತೊಳೆದು ಇಟ್ಕೊಂಡಿದ್ವಲ್ವ ಅವೆಲ್ಲನೂ ಫಸ್ಟು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಎಲ್ಲ ಕಾಳುಗಳನ್ನೂ ಹಾಕ್ಕೊಂಡು ಮತ್ತು ರಾತ್ರಿನೇ ನಾನು ಬೆಳಗ್ಗೆ ನನ್ನ ಮಗ ಸ್ಕೂಲ್ಗೆ ಹೋಗುವಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ರಾತ್ರಿನೇ ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬೀನ್ಸು, ನೋಕೋಲು ಮತ್ತು ಕ್ಯಾರೆಟು 3 ತರಕಾರಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕ್ಯಾಪ್ಸಿಕಮ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ನಮ್ಮ ಮನೇಲಿ ಇರಲಿಲ್ಲ, ಹಂಗಾಗಿ ನಾನು ಬೀನ್ಸು, ಕ್ಯಾರೆಟು, ನೋಕೋಲು 3 ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ತೊಗೊಂಡಿದ್ದೀನಿ. ಅರಿಶಿನದ ಪುಡಿ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಆಮೇಲೆ ನೀರು ಏನಿದೆ ನಮಗೆ ತರಕಾರಿ ಎಷ್ಟು ಮುಳುಗುತ್ತೆ ಅಷ್ಟು ನೋಡಿಕೊಂಡು ಹಾಕೋಬೋದು. ಆಮೇಲೆ ನಾವು ಅಡುಗೆ ಬೇಕಾದರೆ ನೀರನ್ನು ಹೆಚ್ಚು ಕಡಿಮೆ ಉಪಯೋಗಿಸ್ಬೋದು. ಇಲ್ಲಿ ನಮ್ಗೆ ಏನು ಕಾಳು ಹಾಕ್ಕೊಂಡಿದ್ದೀವಿ, ತರಕಾರಿ ಹಾಕ್ಕೊಂಡಿದ್ದೀವಿ, ಅದು ಬೇಯೋಕ್ಕೆ ಮಾತ್ರನೇ ನಾವು ನೀರು ಹಾಕ್ಕೋತೀವಲ್ವ, ಹಂಗಾಗಿ ನಮ್ಗೆ ತರಕಾರಿ ಮುಳುಗುವಷ್ಟಾದರೆ ಸಾಕು. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ತರಕಾರಿ ಮುಳುಗುವಷ್ಟು ಒಂದು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಸ್ಟವ್ ಹಚ್ಕೊಂಡು ನಾವೇನು ಹಾಕ್ಕೊಂಡಿದ್ವಿ ಅದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಒಲೆ ಮೇಲೆ ಇಟ್ಕೊಂಡಾದ್ಮೇಲೆ ಅದಕ್ಕೆ ಬೇಯೋದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ಬೇಳೆ ಮತ್ತು ಬೇರೆ ಕಾಳುಗಳೆಲ್ಲ ಹಾಕ್ಕೊಂಡಿರ್ತೀವಲ್ವ, ಅದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಬಿಸಿಬೇಳೆ ಬಾತ್ ಆಗುತ್ತೆ. ಬೆಂದಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಹಂಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಅದನ್ನು 2 ವಿಸಿಲ್ ಹಾಕ್ಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ, ಯಾಕಂದರೆ ಎಣ್ಣೆ ಹಾಕಿರ್ತೀವಲ್ವ, ಹಂಗಾಗಿ ಒಂದು 2 ವಿಸಿಲ್ ಹಾಕ್ಸ್ಕೊಳ್ಳಿ ಸಾಕು. ನಾನಿಲ್ಲಿ 1/4 kg ಆಗುವಷ್ಟು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ಏನು ಕುಕ್ಕರ್ಗೆ ಕಾಳು ತರಕಾರಿ ಎಲ್ಲನೂ ಹಾಕಿಟ್ಟಿರ್ತೀವಲ್ವ, ಆ ಸಮಯದಲ್ಲೇ ಇನ್ನೇನು ಕುಕ್ಕರ್ ಒಲೆ ಮೇಲೆ ಇಟ್ಬಿಟ್ಟು ಆವಾಗಲೇ ನೆನೆಸಿಟ್ಕೊಳ್ಳಿ ಸಾಕು. ಅಷ್ಟು ನೆಂದ್ರೇ ಸಾಕು. ಯಾಕಂದರೆ ಅವಲಕ್ಕಿ ಬೇಗನೆ ನೆನೆಯುತ್ತಲ್ವ. ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಪೇಪರ್ ಅವಲಕ್ಕಿನಾರು ತೊಗೋಬೋದು, ಇಲ್ಲ ದಪ್ಪ ಅವಲಕ್ಕಿನಾರು ತೊಗೋಬೋದು, ಮೀಡಿಯಮ್ ಅವಲಕ್ಕಿನಾರು ತೊಗೋಬೋದು. ಬಟ್ ಪೇಪರ್ ಅವಲಕ್ಕಿಲಿ ಅಷ್ಟು ಚೆನ್ನಾಗಿ ಬರೋಲ್ಲ. ತಿಕ್ಕಾಗಿರೋದು ಇಲ್ಲ ಮೀಡಿಯಮ್ ಅವಲಕ್ಕಿಲಿ ಮಾಡಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಗ್ಗರಣೆಗೆ 1 ಈರುಳ್ಳಿ, 1 ಟೊಮೆಟೊ
ಒಂದು 2-3 ಒಣಮೆಣ್ಸಿನ್ಕಾಯಿ, ಒಂದು 4-5 ಎಷ್ಲಾಗೋಷ್ಟು ಬೆಳ್ಳುಳ್ಳಿ, ಒಂದು 2 ಕಡ್ಡಿ ಕರಿಬೇವು ಎಲ್ಲನೂ ಇಟ್ಕೊಂಡಿದ್ದೀನಿ. ನೋಡಿ ಅವಲಕ್ಕಿನ ನಾನು ಒಗ್ಗರಣೆಗೆ ಇಟ್ನಲ್ವ ಆವಾಗಲೇ ನೆನೆಸಿದ್ದು. ಒಂದು 1/4 kg ಆಗೋಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಅಷ್ಟು ವಾಶ್ ಮಾಡಿಕೊಂಡು ಚೆನ್ನಾಗಿ 2-3 ಸರಿ ತೊಳಿಲಿ, ಯಾಕಂದರೆ ಇದರಲ್ಲಿ ಪೌಡ್ರು ಎಲ್ಲ ಇರುತ್ತಲ್ವ, ಹಂಗಾಗಿ ಒಂದು 2-3 ಸರ್ತಿ ತೊಳೆದ್ಬಿಟ್ಟು ಆಮೇಲೆ ನೆನೆಸಿ ಇಟ್ಕೊಳ್ಳಿ. ಇವಾಗ ನೋಡಿ ಒಂದು 2 ವಿಸಿಲ್ ಬಂತು. ಕುಕ್ಕರ್ ನೋಡಿ ಯಾವ ಥರ ಬೆಂದಿದೆ. ಕುಕ್ಕರಲ್ಲಿ ಲಿಡ್ ಓಪನ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ನಾವು ಎಷ್ಟು ನೀರು ಹಾಕಿದ್ವಿ ಅಷ್ಟು ಪರ್ಫೆಕ್ಟಾಗಿ ನೀರು ಸಾಕಾಗಿದೆ ನೋಡಿ. ನಾನು ಉಪ್ಪೇನೂ ಹಾಕಿಲ್ಲ ಇದಕ್ಕೆ, ಉಪ್ಪೆಲ್ಲ ಆಮೇಲೆ ಹಾಕೊಳ್ಳೋಣ. ಇಷ್ಟು ಹಿಂಗೆ ಬೆಂದಿರಬೇಕು ಸಾಕು, ಯಾಕಂದರೆ ತೀರಾ ಬೆಂದೋದ್ರೂ ಕಾಳು ಎಲ್ಲ ತರಕಾರಿ ಎಲ್ಲ ಬಾಯಿಗೇನೂ ಸಿಕ್ಕಲ್ಲ. ಹಂಗಾಗಿ ತೀರಾ ಜಾಸ್ತಿನೂ ಬೇಯಿಸ್ಕೊಬಾರ್ದು, ಸಾಫ್ಟಾಗಿ ಬೆಂದಿದ್ರೆ ಸಾಕು. ಅಂದರೆ ಹಿಂಗೆ ಮುಟ್ಟು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಬೆಂದಿದೆಯೋ ಬೆಂದಿಲ್ವೋ ಅಂದ್ಬಿಟ್ಟು. ಅಷ್ಟು ಬೆಂದಿದ್ರೆ ನಮಗೆ ಸಾಕು, ಬಿಸಿಬೇಳೆಭಾತಿಗೆ ಚೆನ್ನಾಗಿರುತ್ತೆ. ತೀರಾ ಬೆಂದೋಗಿ ಸ್ಮ್ಯಾಶ್ ಥರ ಆಗೋದ್ರೂ ಚೆನ್ನಾಗಿರಲ್ಲ, ಹಂಗಾಗಿ ತೀರಾ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ. ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ. ಇದೆಲ್ಲ ಚಟಪಟ ಅಂತ ಸಿಡಿಯುವಾಗ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೀಜ ನೀವು ತರಕಾರಿ ಬೇಳೆ ಎಲ್ಲ ಬೇಯಿಸ್ತೀರಲ್ವ ಅವಾಗ ಬೇಕಾದರೂ ಹಾಕ್ಕೋಬೋದು, ಇಲ್ಲ ನಾವು ಒಗ್ಗರಣೆಗೆ ಹಾಕ್ಕೋತೀವಿ ಅಂದ್ರೂ ಒಗ್ಗರಣೆಗೆ ಹಾಕ್ಬೋದು. ಈ ಥರನೂ ಚೆನ್ನಾಗಿರುತ್ತೆ, ಆ ಥರನೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. 2-3 ಮಾಮೂಲಿ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಎಷ್ಟಾಗುವಷ್ಟು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಒಂದು ಈರುಳ್ಳಿ, ಮತ್ತು ಟೊಮೊಟೊ ಕಟ್ ಮಾಡಿ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊ ಕಟ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ, ಅಂದರೆ ಜಾಸ್ತಿ ಏನು ಫ್ರೈ ಆಗಬೇಕು ಅಂತೇನಿಲ್ಲ, ಲೈಟಾಗಿ ಬ್ರೌನಿಶ್ ಥರ ಆದರೆ ಸಾಕು, ಕೆಂಪು ಕಲರ್ ಬಂದರೆ ಸಾಕು. ಆವಾಗ ಬಂದಮೇಲೆ ನಾವು ಆವಾಗಲೇ ಲೈಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ನಾವು ಆವಾಗಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ತರಕಾರಿ ಮತ್ತು ಕಾಳುಗಳ ಮಿಶ್ರಣ ಏನಿತ್ತು ಅದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಳ್ಬೇಕಾದ್ರೆ ಉರಿನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ನಾವು ಒಗ್ಗರಣೆಗೆ ಅದನ್ನು ಹಾಕ್ತಾ ಇರ್ತೀವಲ್ವ, ಹಂಗಾಗಿ ಮುಖಕ್ಕೆ ಆರೋವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಆವಾಗ ಸಿಡಿಯಲ್ಲ, ಮುಖಕ್ಕೆ ಸಿಡಿಯಲ್ಲ, ಸಿಡಿದ್ರೂ ಅಷ್ಟು ಎಫೆಕ್ಟ್ ಇರಲ್ಲ. ಹಂಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ, ನೋಡಿಕೊಂಡು ಹಾಕ್ಕೊಳ್ಳಿ. ಪೌಡ್ರ್ ಹಾಕ್ತೀವಲ್ವ ಅದರಲ್ಲಿ ಲೈಟಾಗಿರುತ್ತೆ, ಬಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಕಾಯಿನ ಚೂರು ಮಾಡಿ ಹಾಕ್ಕೊಡ್ತಿದ್ದೀನಿ, ನೀವು ತುರಿದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಚೂರು ಮಾಡಿದ್ದೀನಿ, ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ, ಕಾಳುಗಳ ಜೊತೆ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಕಟ್ ಮಾಡಿ ಕಾಯಿನ ಸಣ್ಣಗೆ ಪೀಸ್ಗಳ ಥರ ಮಾಡಿಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲ ನಮಗೆ ಬೇಡ ನಾನು ಕಾಯಿ ತುರಿನೇ ಹಾಕ್ಕೋತೀನಿ ಅಂದರೆ ಕಾಯಿ ತುರಿ ಬೇಕಾದ್ರೂ ಹಾಕ್ಕೋಬೋದು. ಬಟ್ ಈ ಥರ ಪೀಸ್ ಥರ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಾಯಿಗೆಲ್ಲ ತಿನ್ನಬೇಕಾದ್ರೆ ಸಿಗ್ತಾ ಇರುತ್ತಲ್ವ, ಹಂಗಾಗಿ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಳ್ಳಿ. ನಾನಿಲ್ಲಿ 2 ಪ್ಯಾಕೆಟ್ ಆಗುವಷ್ಟು MTR ಬಿಸಿಬೇಳೆಭಾತ್ ಪೌಡ್ರ್ ತೊಗೊಂಡಿದ್ದೀನಿ. ಮನೇಲಿ ಪುಡಿ ಏನು ಹಾಕ್ತಿಲ್ಲ, ನಾನು ಅಂಗಡಿ ಪುಡಿನೇ ಯೂಸ್ ಮಾಡ್ಕೊಂಡಿದ್ದೀನಿ. 2 ಪಾಕೆಟ್ ತೊಗೊಂಡಿದ್ದೀನಿ MTR ಅವ್ರದ್ದು, ಚೆನ್ನಾಗಿರುತ್ತೆ ಇದನ್ನೇ, ಅದಕ್ಕೆ ನಾನು ಇದೇ ಯೂಸ್ ಮಾಡೋದು MTRದು ಬಿಸಿಬೇಳೆಭಾತ್ ಪೌಡ್ರು. 2 ಪಾಕೆಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಇಲ್ಲಾಂದರೆ ಅದು ಮಧ್ಯೆ ಗಂಟಾಗಿಬಿಡುತ್ತೆ, ಯಾಕಂದರೆ ಬಿಸಿ ಇರುತ್ತಲ್ವ ನಾವು ಹಾಕ್ಬೇಕಾದ್ರೆ ಪೌಡ್ರು, ಹಂಗಾಗಿ ಅದು ಗಂಟಾಗಿಬಿಡುತ್ತೆ. ಅದನ್ನು ಚೆನ್ನಾಗಿ ನೋಡಿಕೊಂಡು ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಡಿ. ಈ ಥರ ನೋಡಿ ಎಡ್ಜಸ್ಸಲ್ಲೆಲ್ಲ ಹೋಗಿ ಕಚ್ಕೊಬಿಟ್ಟಿರುತ್ತೆ, ಹಂಗಾಗಿ ನೀವು ಹಾಕಿದ ತಕ್ಷಣ ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ, ಇಲ್ಲಾಂದರೆ ಅದು ಮಧ್ಯೆ ಗಂಟಾಗಿಬಿಡುತ್ತೆ. ಹಂಗಾಗಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗೇನು ಗಂಟು ಬರೋಲ್ಲ. ಅದಾದಮೇಲೆ ನಂತರ ನಾವು ಆವಾಗಲೇ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ನೆನೆ ಹಾಕಿದ್ವಲ್ಲ ಅವಲಕ್ಕಿನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಅದೇ ಗಟ್ಟಿ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಗಟ್ಟಿ ಬರ್ತಿದೆಯಾ ಬರ್ತಿಲ್ವಾ ಅಂತ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಒಂದೇ ಸರಿ ಹೋಗ್ಬಿಡಿ, ಮುದ್ದೆ ಆಗಿಬಿಡುತ್ತೆ. ಮುದ್ದೆ ಆದರೆ ಚೆನ್ನಾಗಿರಲ್ಲ. ಈ ಥರ ಬಿಡಿಯಾಗಿ ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಕೊಟ್ಕೊಳ್ಳಿ. ಒಂದೇ ಸರಿ ಹಾಕ್ಬಿಟ್ಟು ಒಂದೇ ಸರಿ ತಿರುಗಿದ್ರೆ ಅದೇನಾಗ್ಬಿಟ್ಟು ಎಲ್ಲ ಕಚ್ಕೊಬಿಟ್ಟಿರುತ್ತೆ, ನೆನೆ ಹಾಕ್ಬಿಟ್ಟಿರ್ತೀವಲ್ವ ನಾವು ಅವಲಕ್ಕಿನ, ಹಂಗಾಗಿ ಅದು ಮುದ್ದೆ ಥರ ಆಗಿಬಿಡುತ್ತೆ. ಬಿಡಿಯಾಗಿ ಉದುರಿಸ್ಕೊಳ್ಳಿ ಅವಲಕ್ಕಿನ, ಆಗ ಮುದ್ದೆ ಆಗೋಲ್ಲ. ಈ ಥರ ತಿರುಗ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಕ್ಕೊಂಡು ಒಂದೊಂಚೂರು ಹಾಕ್ಕೊಳ್ಳಿ, ಒಂದೊಂಚೂರು ಮಿಕ್ಸ್ ಮಾಡ್ಕೊತಾ ಇರಿ. ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಕುದಿ ಬರ್ತಾ ಇರುತ್ತೆ. ಕುದಿ ಬಂದಾಗ ಈ ಥರ ಮಿಕ್ಸ್ ಕೊಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಹೋಗಿ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ಸು
ಜಾಸ್ತಿ ಇರುತ್ತೆ. ಹಂಗಾಗಿ ಕೈ ಆಡಿಸ್ತಾನೆ ಇರಿ. ಏನೂ ಇಲ್ಲ, ಒಂದು 5 ನಿಮಿಷ 10 ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಕಾಣಿಸ್ತಿದೆ. ಇದೆಲ್ಲ ಆದಮೇಲೆ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಇದು ತುಪ್ಪ ಕೆನೆಯಿಂದ ನಾವೊಂದು ಅರ್ಧ ಲೀಟ್ರು ಹಾಲು ತೊಗೋತೀವಿ, ಅದರಲ್ಲಿ ಕೆನೆ ಇಟ್ಕೊಂಡು ಮಾಡ್ಕೊಂಡಿದ್ದೆ. ಅದನ್ನೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೇ. ಫಸ್ಟೇ ಹಾಕಿದ್ರೆ ಇದಾಗಲ್ಲ, ಏನೂ ಆಗೋಲ್ಲ. ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಫಸ್ಟೇ ಹಾಕ್ಕೋತೀನಿ ಅಂದರೆ ಫಸ್ಟೇ ಹಾಕ್ಕೊಳ್ಳಿ. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಕೊಟ್ಕೊಂಡು ಅದಿನ್ನೇನು ಕುದಿ ಬರ್ತಿದೆ ನೋಡಿ. ಇವಾಗ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಲ್ವಾ. ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಿ, ಯಾಕಂದರೆ ಅದು ತಳ ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಂಗಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅದು ಇನ್ನೇನು ಗಟ್ಟಿ ಬರ್ತಿದೆ ಅಂದಾಗ ನಾವು ನೋಡಿಕೊಂಡು ನಮ್ಗೆ ಗೊತ್ತಾಗುತ್ತೆ ಅದು ಆಗಿದೆಯಾ ಆಗಿಲ್ವಾ ಅಂತ. ಈ ಥರ ಎಲ್ಲ ಮೇಲುಗಡೆ ನೊರೆ ಬರುತ್ತೆ. ಲಾಸ್ಟಲ್ಲಿ ನಾವು ಸಣ್ಣದಾಗಿ ಏನು ಹಚ್ಚಿಟ್ಕೊಂಡಿದ್ವಿ ಕೊತ್ತಂಬರಿ ಸೊಪ್ಪನ್ನ, ಅದನ್ನು ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಿ ಅಷ್ಟೇ. ಜಾಸ್ತಿ ಹೊತ್ತೇನು ಬೇಯಿಸ್ಬಿಡಿ. ಕೊತ್ತಂಬರಿ ಸೊಪ್ಪು ಆದಮೇಲೆ ಅದರ ಫ್ಲೇವರೆಲ್ಲ ಹೊರ್ಟೋಗುತ್ತೆ. ಒಂದು 2 ನಿಮಿಷ 3 ನಿಮಿಷ ಈ ಥರ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಆಫ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಾಗುತ್ತೆ. ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ, ಅದು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಏನಿರುತ್ತೆ ಅದು ಅಷ್ಟಾಗಿ ಬರಲ್ಲ. ಹಂಗಾಗಿ ಅಷ್ಟೇ. ನೋಡಿ ಫೈನಲಿ ಬಿಸಿಬೇಳೆಭಾತ್, ಅವಲಕ್ಕಿಯಿಂದ ಮಾಡಿರುವಂಥ ಬಿಸಿ ಬೇಳೆಭಾತ್ ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಖಾರ ಬೂಂದಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅಂತೀರ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ಥರ ಬಂದಿತ್ತು ಅಂತ ನೀವೇ ಹೇಳಿ. ನೀವೇ ನೋಡಿಬಿಟ್ಟು ನೀವೇ ಮಾಡಿ ನೀವೇ ಹೇಳ್ತೀರ ಚೆನ್ನಾಗಿತ್ತು ಅಂತ. ಆ ಥರ ಚೆನ್ನಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ. ಬಿಸಿಯಾಗಿ ತಿನ್ನಿ. ಖಾರ ಬೂಂದಿ ಜೊತೆ ಸರ್ವ್ ಮಾಡಿಕೊಂಡು ಕೊಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬಿಸಿಯಾಗಿದ್ದಾಗಲೇ ಕೊಡಿ ಮಕ್ಕಳಿಗೆ, ಚೆನ್ನಾಗಿರುತ್ತೆ. ನೋಡಿಕೊಂಡು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಬಿಸಿಬೇಳೆಭಾತ್ ಅಂದರೆ ಇಷ್ಟ. ಅವ್ನು ಯಾವತ್ತೂ ಜಾಸ್ತಿ ತಿನ್ನೋದೇ ಇದು ಬಿಸಿಬೇಳೆಭಾತ್ ಮಾಡು ಅಂತ ಇರ್ತಾನೆ. ಹಂಗಾಗಿ ಅವನಿಗೆ ಅಂತಲೇ ಸ್ಪೆಷಲಾಗಿ ಮಾಡಿದ್ದು. ಯಾಕಂದರೆ ಪ್ರೋಟೀನ್ಸ್ ಕಾಳುಗಳೆಲ್ಲ ಜಾಸ್ತಿ ಇರುತ್ತೆ. ತರಕಾರಿ ಎಲ್ಲ ಹಾಕಿರ್ತೀವಲ್ವ, ಮಕ್ಳಿಗೂ ಚೆನ್ನಾಗಿರುತ್ತೆ. ನೋಡಿ ಫೈನಲಿ ಬಿಸಿಬೇಳೆಭಾತ್ ರೆಡಿ ಆಯಿತು. ನೋಡಿಬಿಟ್ಟು ಒಂದ್ಸರಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.